ಇನ್ನು ಬೆಂಗಳೂರಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಕಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಸಿಕೆಸಿ ಗಾರ್ಡನ್ನಲ್ಲಿ 30 ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಲಾಗಿದೆ. ಅಂದ್ರೆ ಎಪಿಎಲ್ಗೆ ಶಿಫ್ಟ್ ಮಾಡಲಾಗಿದೆ. ಕಳೆದ ತಿಂಗಳ 30 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಈ ತಿಂಗಳು ಯಾವುದೇ ಕಾರ್ಡ್ ರದ್ದಾಗಿಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕ ನಾಗರಾಜು ಮಾತನಾಡಿದ್ದಾರೆ. ರಾಜ್ಯಾದ್ಯಂತ BPL ಕಾರ್ಡ್ದಾರರಿಗೆ ಸರ್ಕಾರ ಶಾಕ್ ಕೊಟ್ಟಿರುವಂಥದ್ದು. ಯಾಕೆಂತಂದರೆ ಕಳೆದ ತಿಂಗಳು ಏನು BPL ಕಾರ್ಡ್ದಾರರಿದ್ದರು ಅವ್ರನ್ನ BPL ಕಾರ್ಡ್ದಾರರಿಂದ APL ಕಾರ್ಡ್ಗೆ ಶಿಫ್ಟ್ ಮಾಡಿರುವಂಥದ್ದು. ಕಾರಣ ಏನಂತಂದರೆ ಅವರು IT ರಿಟರ್ನ್ಸ್ ಮಾಡಿದ್ದಾರೆ, ಶ್ರೀಮಂತರಿದ್ದಾರೆ, ಅಂಥವ್ರನ್ನ BPL ಕಾರ್ಡ್ಗೆ ಯಾಕೆ ನಾವು ಕೊಡಬೇಕು ಅನ್ನುವಂಥದ್ದನ್ನು ಅಧಿಕಾರಿಗಳು ಮುಂದಿಟ್ಕೊಂಡು APLಗೆ ಕಾರ್ಡ್ಗೆ ಶಿಫ್ಟ್ ಮಾಡಿರುವಂಥದ್ದು. ನಾವಿವಾಗ CK ಗಾರ್ಡನಲ್ಲಿ ಇದ್ದೀವಿ. ಇಲ್ಲಿ ಏನು ನ್ಯಾಯಬೆಲೆ ಅಂಗಡಿ ಇದ್ದೀವಿ. ಇಲ್ಲಿ ಅವರು ನ್ಯಾಯಬೆಲೆ ಅಂಗಡಿ ನಾಗರಾಜ್ ಅವರಿದ್ದಾರೆ, ಜೊತೆಗೆ ಗ್ರಾಹಕರು ಜನರು ಕೂಡ ಬಂದಿದ್ದಾರೆ. ಅವ್ರಿಗೆ ಶಾಕ್ ಆಗಿರುವಂಥದ್ದು. ಕೆಲವರು ಕಳೆದ ತಿಂಗಳು ಏನು ರದ್ದಾಗಿದೆ 30 ಕಾರ್ಡ್ ರದ್ದಾಗಿದೆ, ಆದರೆ ಈ ತಿಂಗಳು ರದ್ದಾಗಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಯಾಕೆಂತಂದರೆ ಸರ್ಕಾರ ಏನು ಯಾರು ಸಹ ಐ ಟಿ ರಿಟರ್ನ್ಸ್ ಮಾಡ್ತಾರೆ ಅಂಥವರನ್ನು BPL ಕಾರ್ಡಿಂದ APL ಕಾರ್ಡ್ಗೆ ಶಿಫ್ಟ್ ಮಾಡಿ ಅನ್ನುವಂಥ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಕಳೆದ ತಿಂಗಳು 20 ಕಾರ್ಡ್ಗಳನ್ನು ಈ ಒಂದು ಸೆಂಟರ್ನಲ್ಲಿ ರದ್ದಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಇಲ್ಲಿ ಇವತ್ತು ಗ್ರಾಹಕರು ಬಂದಿದ್ದಾರೆ. ಯಾರ್ದು ಕೂಡ ಏನು ರದ್ದಾಗಿಲ್ಲ, ಆದರೆ ಕಳೆದ ತಿಂಗಳು ಏನು ರದ್ದಾಗಿದ್ರೆ ಅವರು ಸಾಕಷ್ಟು ಒಂದು ರೀತಿ ಶಾಕ್ ಆಗಿರುವಂಥದ್ದು. ಯಾಕೆಂತಂದರೆ ಮಧ್ಯಮ ವರ್ಗದವರು ಸಾಲ ಸೋಲ ಮಾಡಿ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಮತ್ತೊಂದಕ್ಕೆ ಲೋನನ್ನು ಮಾಡಿರ್ತಾರೆ. ಈ ವೇಳೆ IT ರಿಟರ್ನ್ಸ್ ಕೂಡ ಮಾಡಿರ್ತಾರೆ. ಆದರೆ IT ರಿಟರ್ನ್ಸ್ನೇ ನೆಪವಾಗಿ ಇಟ್ಕೊಂಡು ಅವರನ್ನು ಕಾರ್ಡ್ಗಳನ್ನು ರದ್ದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಆಕ್ರೋಶವನ್ನು ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ನ್ಯಾಯಬೆಲೆ ಅಂಗಡಿನ ಮಾಲೀಕರಾಗಿರುವಂಥ ನಾಗರಾಜ್ ಅವರಿದ್ದಾರೆ. ಸರ್, ಈಗ ಕಳೆದ ತಿಂಗಳು 20 ಕಾರ್ಡು BPL ಕಾರ್ಡ್ಗಳ ದಾರರನ್ನು ಏಕಾಏಕಿ APLಗೆ ಶಿಫ್ಟ್ ಮಾಡಿರುವಂಥದ್ದು. ಏನಾಯಿತು ಸರ್? ಸರ್, ಏನಾಗಿರುತ್ತೆ, ಅವ್ರ ಮನೇಲಿ ಯಾರಾದರೂ ಕೆಲಸ ಮಾಡ್ತಾ ಇರ್ತಾರೆ, ಅವರು ಪ್ರಾಫಿಟ್ ಲೋನ್ ತೊಗೊಂಡಿರ್ತಾರೆ. ಈಗ ಮಾನದಂಡ ಏನಿದೆ BPL ಕಾರ್ಡ್ಗೆ ಇದು IT ಕಟ್ಟಬಾರ್ದು ಅಂತ. ಅವರು ಒಳ್ಳೆ ಮಕ್ಕಳು ಒಳ್ಳೊಳ್ಳೆ ಪೇಮೆಂಟ್ ಇದ್ದಾಗ ಅದು ಅವರು ಗೌರ್ಮೆಂಟ್ ಅವರು ಬಡವ್ರಿಗೆ ಸಿಗಬೇಕು ಅಂತ ಅವ್ರು ಮಾಡ್ತಾರೆ. ಇವೆಲ್ಲ ಕಾರ್ಡ್ ಏನಾಗುತ್ತೆ ಸಾವುಕಾರ ಇರುತ್ತೆ ಅಂತಾರೆ, ಅವರು ಬಡವ್ರು ಕೊಡಬೇಕು ಅಂತ ಈ ಥರ ಮಾಡ್ತಾರೆ. ಬಡವ್ರು ಇರ್ತಾರಲ್ಲ, ನಿಜ ಬಡವ್ರಿಗೆ ಕಾರ್ಡ್ ಸಿಗಬೇಕು. ಇಲ್ಲಿ ಜನರು ಕೂಡ ಇದ್ದಾರೆ, ಅವರು BPL ಕಾರ್ಡ್ ಸರ್ ಈಗ ಏಕಾಏಕಿ BPL ಕಾರ್ಡ್ದಿಂದ APL ಕಾರ್ಡ್ಗೆ ಶಿಫ್ಟ್ ಮಾಡಿರುವಂಥದ್ದು. ಈಗ ನೀವು ಬಂದಿದ್ದೀರಾ, ಈಗ ನಿಮ್ದು ಯಾವಾಗ BPL ಕಾರ್ಡ್ ರದ್ದಾಗಿ APL ಶಿಫ್ಟ್ ಆಗುತ್ತೆ ಅನ್ನುವಂಥ ನಿಮಗೂ ಕೂಡ ಭಯ ಕಾಡ್ತಾ ಇರ್ಬೋದು. ಏನು ಸರ್ ಸರ್ಕಾರ ಈ ರೀತಿ ಮಾಡ್ತಾ ಇದೆ? ಅದು ಏನಂದರೆ, ಈಗ ಒಬ್ಬರದ್ದು ಸಂಬಳದಲ್ಲಿ ಕಟ್ಟಾಗುತ್ತೆ, ಅದೇ ಗೌರ್ಮೆಂಟ್ ಸಂಬಳದಲ್ಲಿ ಕಟ್ಟಾಗೋರಿಗೆ ಅವ್ರಿಗೆ ಇದು ಮಾಡಲ್ಲ. ಪ್ರೈವೇಟಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವನಿಗೆ ಇದು ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ಅವ್ನಿಗೆ ಯಾವುದೇ ಡಾಕ್ಯುಮೆಂಟ್ಸ್ ಇದು ಮಾಡಲ್ಲ, ಪ್ರೂಫ್ ಮಾಡಲ್ಲ, ಅವ್ನ ಕೆಲಸನೇ ಕೊಡಲ್ಲ. ಸೊ ಅಂಥ ಟೈಮಲ್ಲಿ ಯಾಕೆ ಅದನ್ನು ರದ್ದು ಮಾಡಬೇಕು ಅಂತ ನಾವು ಕೇಳೋದು. ನಾವೇನು ಶ್ರೀಮಂತರಲ್ಲ, ನಮ್ಮದು ಸ್ವಂತ ಮನೆ ಇಲ್ಲ, ನಾವು ಬಾಡಿಗೆ ಮನೇಲಿರೋರು. ಸೊ ಯಾಕೆ ರದ್ದು ಮಾಡಬೇಕು ಅಂತ ಸಾಲ ಸೋಲ ಮಾಡಿ ಬ್ಯಾಂಕಲ್ಲಿ ಲೋನ್ ಮಾಡ್ಕೊಂಡಿರ್ತಾರೆ, ಮತ್ತು ಮನೆ ಕಟ್ಟೋದಕ್ಕೆಲ್ಲ ಲೋನ್ ಮಾಡ್ಕೊಂಡಿರ್ತಾರೆ. ಸೊ ಅವರು IT ರಿಟರ್ನ್ಸ್ ಮಾಡ್ತಾರೆ. ಅಂಥವ್ರ ಕಾರ್ಡ್ಗಳನ್ನು BPL ಕಾರ್ಡಿಂದ ಕನ್ವರ್ಟ್ ಆಗಿ APLಗೆ ಶಿಫ್ಟ್ ಮಾಡುವಂಥದ್ದು ಸರಿನಾ? ಅದು ಏನಂದರೆ ನೋಡಿ, ಒಂದು ಲೋನ್ ತೊಗೊಳ್ಬೇಕಂದ್ರೆ ನಮ್ಮ ಪ್ಯಾನ್ ಕಾರ್ಡ್ ಬೇಕೇ ಬೇಕಂತಾರೆ. ಐ ಟಿ ರಿಟರ್ನ್ಗೆ ಒಂದು ಪ್ಯಾನ್ ಕಾರ್ಡ್ ಬೇಕೇ ಬೇಕಂತ ಹೇಳ್ತಾರೆ. ಸೊ ನಮಗೆ ಅದೇನು, ನಾವು ಬಡವರು, ನಾವು ಕೂಲಿ ಕೆಲಸ ಮಾಡ್ಕೊಂಡು ಇದು ಮಾಡುವವರು ಪ್ಯಾನ್ ಕಾರ್ಡ್ ಏನಕ್ಕೆ ಬೇಕು? ಯಾಕೆ ನಮ್ಮನ್ನು BPL ಕಾರ್ಡಿಂದ APLಗೆ ಶಿಫ್ಟ್ ಮಾಡೋದು ಏನಕ್ಕೆ? ಸರ್ಕಾರ ಈ ರೀತಿ ಮಾಡ್ತಾ ಇರೋದು ಸರಿಯಲ್ಲ ಅಂತೀರಾ? ಸರಿಯಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.